ಅಜ್ಜಿ, ನಾನು ಆಮೇಲೆ ಬರುತ್ತೇನೆ ಎಂದು ಹೇಳುತ್ತಾ ಗಾಯತ್ರಿಯವರ ಕೋಣೆಯಿಂದ ಹೊರಡುತ್ತಾ ಮಧುಮಿತಾ ನಗುತ್ತಾ ಹೇಳಿದಳು. ಅಜ್ಜಿ, ನಾನು ಯಾವ ರಾಜಕುಮಾರನ ಕನಸು ಕಾಣುತ್ತಿಲ್ಲ. ಸಣ್ಣ ಸಣ್ಣ ಕನಸುಗಳನ್ನು ನಾನು ಇಟ್ಟುಕೊಂಡಿದ್ದೇನೆ. ಆ ಕನಸುಗಳಲ್ಲಿ ನಾನು ಬದುಕಲು ಬಯಸುತ್ತೇನೆ. ಎಂದಿಗೂ ನನಸಾಗದ ಯಾವುದೇ ಕನಸನ್ನು ಕಾಣಲು ನಾನು ಬಯಸುವುದಿಲ್ಲ. ಮಧು ಇದನ್ನೆಲ್ಲ ಯೋಚಿಸುತ್ತಿದ್ದಾಗ ಗಾಯತ್ರಿಯವರು ತಮ್ಮ ಕೈಯಲ್ಲಿ ಒಂದು ಪ್ಯಾಕೆಟ್ ಹಿಡಿದುಕೊಂಡು ಮಧುಮಿತಾಳ ಬಳಿಗೆ ಬಂದು ಹೇಳಿದರು. ಮಧು, ಇದನ್ನು ತೆಗೆದುಕೋ ಮಗಳೇ, ನಮ್ಮಿಂದ ನಿನ್ನ ಹುಟ್ಟುಹಬ್ಬದ ಉಡುಗೊರೆ ಎಂದು ಹೇಳಿದರು. ಇದರ ಅವಶ್ಯಕತೆ ಇಲ್ಲ ಅಜ್ಜಿ, ನಿಮ್ಮ ಆಶೀರ್ವಾದ ಇದ್ದರೆ ನನಗೆ ಸಾಕು. ಮಧು ತುಂಬ ಪ್ರೀತಿಯಿಂದ ಹೇಳಿದಳು. ಗಾಯತ್ರಿಯವರು ಮಧುಮಿತಾಳ ತಲೆಯನ್ನು ನೇವರಿಸುತ್ತಾ ಕೇಳಿದರು. ನಾನು ನಿನ್ನನ್ನು ನನ್ನ ಮೊಮ್ಮಗಳು ರಿದ್ದಿಮಾಳಂತೆಯೇ ಅಂದುಕೊಂಡಿದ್ದೇನೆ. ಹಾಗಿರುವಾಗ ಈ ಅಜ್ಜಿ ಕೊಡುವ ಒಂದು ಸಣ್ಣ ಗಿಫ್ಟನ್ನು ತೆಗೆದುಕೊಳ್ಳೋದಕ್ಕೆ ಆಗುವುದಿಲ್ಲವಾ? ಇದು ಅಂಥ ದುಬಾರಿ ಉಡುಗೊರೆ ಏನಲ್ಲ. ನಿನಗಾಗಿ ಒಂದು ಸೀರೆ ಇದೆ. ದಯವಿಟ್ಟು ಮಗಳೇ, ಬೇಡ ಅನ್ನಬೇಡ. ನನ್ನ ಸಂತೋಷಕ್ಕಾಗಿ ತೆಗೆದುಕೋ ಎಂದರು. ಥ್ಯಾಂಕ್ ಯು ಅಜ್ಜಿ. ಹೀಗೆ ಹೇಳುತ್ತಾ ಮಧುಮಿತಾ ನಗುತ್ತಾ ಆ ಪ್ಯಾಕೆಟ್ ತೆಗೆದುಕೊಂಡಳು. ಮಧು ಪ್ಯಾಕೆಟನ್ನು ಹಾಸಿಗೆಯ ಮೇಲೆ ಇಟ್ಟು ಮೇಜಿನ ಮೇಲಿದ್ದ ಔಷಧಿಯನ್ನು ಕೊಟ್ಟು ನೀರಿನ ಲೋಟವನ್ನು ಎತ್ತಿಕೊಂಡು ಗಾಯತ್ರಿಯವರಿಗೆ ಕೊಟ್ಟು ಹೇಳಿದಳು. ಇದನ್ನು ತೆಗೆದುಕೊಳ್ಳಿ ಅಜ್ಜಿ, ನಿಮ್ಮ ಔಷಧಿ. ಗಾಯತ್ರಿಯವರು ಮಧುವಿನ ಕೈಯಿಂದ ಔಷಧಿಯನ್ನು ತೆಗೆದುಕೊಂಡು ಬಾಯಿಗೆ ಹಾಕಿಕೊಂಡು ನೀರು ಕುಡಿಯತೊಡಗಿದರು. ಮಧುಮಿತಾ ಅವರ ಕೈಯಿಂದ ನೀರಿನ ಲೋಟವನ್ನು ತೆಗೆದುಕೊಂಡು ಮತ್ತೆ ಮೇಜಿನ ಮೇಲೆ ಇಟ್ಟಳು. ಗಾಯತ್ರಿಯವರು ಮಧುಮಿತಾಳನ್ನು ನಗುತ್ತಾ ನೋಡುತ್ತಿದ್ದರು. ಮಧುಮಿತಾ ಅವರ ಬಳಿಗೆ ಬಂದು ಕೇಳಿದಳು. ಅಜ್ಜಿ, ನಾನು ಮೀರಾ ಜೊತೆ ಹೋದರೆ ನೀವು ಯಾರೊಂದಿಗೆ ಗಣೇಶನ ದೇವಸ್ಥಾನಕ್ಕೆ ಹೋಗುತ್ತೀರಿ? ಹಾಸಿಗೆಯ ಮೇಲೆ ಕುಳಿತು ಗಾಯತ್ರಿಯವರು ಹೇಳಿದರು. ನಾನು ನಿನ್ನೊಂದಿಗೆ ದೇವಸ್ಥಾನಕ್ಕೆ ಹೋಗುತ್ತೇನೆ, ಆದರೆ ಇಂದು ಅಲ್ಲ, ನಾಳೆಯ ದಿನ. ಏಕೆಂದರೆ ನಾಳೆಯ ದಿನ ಬುಧವಾರ. ಬುಧವಾರದಂದು ಗಣೇಶನ ದರ್ಶನ ಪಡೆಯುವುದು ಮಂಗಳಕರ. ಆದ್ದರಿಂದ ನೀನು ನಿನ್ನ ಸ್ನೇಹಿತೆಯೊಂದಿಗೆ ಸಂತೋಷದಿಂದ ಹೋಗಿ ನಿನ್ನ ಜನ್ಮದಿನವನ್ನು ಆಚರಿಸಿಕೊಳ್ಳು. ಹೀಗೆ ಹೇಳುತ್ತಾ ಹಾಸಿಗೆಯ ಮೇಲೆ ಇಟ್ಟಿದ್ದ ಮಧುವಿನ ಉಡುಗೊರೆಯನ್ನು ಗಾಯತ್ರಿಯವರು ಎತ್ತಿಕೊಂಡು ಅವಳಿಗೆ ಕೊಟ್ಟರು. ಮಧುಮಿತಾಳ ಮುಖದಲ್ಲಿ ನಗು ಮೂಡಿತು. ನೀನು ನಗುವಾಗ ತುಂಬ ಮುದ್ದಾಗಿ ಕಾಣುತ್ತೀಯ, ಗಾಯತ್ರಿಯವರು ಮತ್ತೆ ಹೇಳಿದರು. ಅವರ ಮಾತಿಗೆ ಮಧು ಏನೂ ಹೇಳದೆ ನಗುತ್ತಾ ಹೊರಡಲು ತಿರುಗಿದಳು. ಅವಳ ದುಪ್ಪಟ್ಟದಿಂದಾಗಿ ಮೇಜಿನ ಮೇಲೆ ಇಟ್ಟಿದ್ದ ಗಾಜು ನೆಲದ ಮೇಲೆ ಬಿದ್ದು ಒಡೆದು ಹೋಯಿತು. ಮಧುಮಿತಾ ತಕ್ಷಣ ಹಿಂತಿರುಗಿ ನೋಡಿ ಮುಗ್ಧವಾಗಿ ಹೇಳಿದಳು, ಸಾರಿ ಅಜ್ಜಿ ಎಂದು. ಗಾಯತ್ರಿಯವರು ಮುಗುಳ್ನಗುತ್ತಾ ಹೇಳಿದರು. ನಿನ್ನಿಂದ ಇಂಥ ಚಮತ್ಕಾರ ಹೇಗೆ ಆಯಿತು? ಇದುವರೆಗೂ ನಿನ್ನಿಂದ ಇಂಥದ್ದು ಏನೂ ನಡೆದಿರಲಿಲ್ಲ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ಮಧು ತಲೆ ಬಗ್ಗಿಸಿದಾಗ ಗಾಯತ್ರಿಯವರು ಮತ್ತೆ ಹೇಳಿದರು. ಹೋಗು ಮಗಳೇ, ಈ ಲೋಟಕ್ಕಾಗಲಿ ಇವತ್ತಿನ ರಜೆಯ ಹಣವನ್ನಾಗಲಿ ನಿನ್ನ ಸಂಬಳದಲ್ಲಿ ಕಡಿತಗೊಳಿಸುವುದಿಲ್ಲ. ಮಧುಮಿತಾ ನಗುತ್ತಾ ಅಲ್ಲಿಂದ ಹೊರಟು ಹೋದಳು. ಗಾಯತ್ರಿಯವರು ನಗತೊಡಗಿದರು. ಮಧುಮಿತಾ ತನ್ನ ಬ್ಯಾಗನ್ನು ಭುಜದ ಮೇಲೆ ಹಾಕಿಕೊಂಡು ಕೈಯಲ್ಲಿ ಮುರಿದ ಚಪ್ಪಲಿಯನ್ನು ಹಿಡಿದು ಗಾಯತ್ರಿ ನಿವಾಸದ ಮೈನ್ ಗೇಟಿನ ಬಳಿ ಬಂದಳು. ಅವಳ ಕಣ್ಣು ಮೀರಾಳ ಮೇಲೆ ಬಿದ್ದಿತ್ತು. ಮೀರಾ ಕಪ್ಪು ಜೀನ್ಸ್ ಮತ್ತು ಕೆಂಪು ಬಣ್ಣದ ಟಾಪ್ ಧರಿಸಿದ್ದಳು. ಅವಳು ಕಾರಿನಲ್ಲಿ ಒರಗಿಕೊಂಡು ಕೈಯಲ್ಲಿದ್ದ ವಾಚ್ ನೋಡುತ್ತಾ ಮಧು ಬರುವುದನ್ನೇ ಕಾಯುತ್ತಿದ್ದವಳು ಮಧುಮಿತಾಳನ್ನು ನೋಡಿದ ಕೂಡಲೇ ಅವಳು ನಗುತ್ತಾ ಅವಳ ಕಡೆಗೆ ಓಡಿ ಬಂದು ಅವಳನ್ನು ತಬ್ಬಿಕೊಂಡು ಹೇಳಿದಳು, ಜನ್ಮದಿನದ ಶುಭಾಶಯಗಳು ಎಂದು. ಮಧುಮಿತಾ ತನ್ನ ಕೈಯಲ್ಲಿದ್ದ ಮುರಿದ ಚಪ್ಪಲಿಯನ್ನು ಕೆಳಗಡೆ ಬೀಳಿಸುತ್ತಾ ಅವಳು ಕೂಡ ಮೀರಾಳನ್ನು ಬಿಗಿಯಾಗಿ ತಬ್ಬಿಕೊಂಡಳು. ಮೀರಾ ಮಧುಮಿತಾಳನ್ನು ತನ್ನಿಂದ ಬಿಡಿಸುತ್ತಾ ಈ ಚಪ್ಪಲಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಯಾಕೆ ತಿರುಗುತ್ತಿದ್ದೀಯಾ ಎಂದು ಕೇಳಿದಳು. ಮಧುಮಿತಾ ತಕ್ಷಣವೇ ತನ್ನ 2 ಚಪ್ಪಲಿಗಳನ್ನು ಎತ್ತಿಕೊಂಡು ಹೇಳಿದಳು, ಹೇ, ಇದು ನಾನು ಮನೆಯಿಂದ ಬರುವಾಗ ದಾರಿಯಲ್ಲಿ ಮುರಿದು ಹೋಯಿತು ಎಂದು. ಇಲ್ಲೇ ಹತ್ತಿರದಲ್ಲಿ ಒಬ್ಬ ಚಪ್ಪಲಿ ಸರಿಪಡಿಸುವವರು ಕುಳಿತಿದ್ದಾರೆ. ನಾನು ಅದನ್ನು ದಾರಿಯಲ್ಲಿ ಸರಿಪಡಿಸಿಕೊಳ್ಳುತ್ತೇನೆ ಎಂದಳು. ಇದನ್ನು ಕೇಳಿದ ಮೀರಾ ಅವಳ ಕೈಯಿಂದ ಚಪ್ಪಲಿಗಳನ್ನು ತೆಗೆದುಕೊಂಡು ಅವುಗಳತ್ತ ನೋಡತೊಡಗಿದಳು. ಅವಳು ಕೋಪದಿಂದ ಮಧುವನ್ನು ನೋಡಿದಳು. ಮಧು ಅವಳ ಚಪ್ಪಲಿಗಳನ್ನು ತೆಗೆದುಕೊಂಡು ಹತ್ತಿರದಲ್ಲಿದ್ದ ಡಸ್ಟ್ಬಿನ್ಗೆ ಎಸೆದಳು. ಇದನ್ನು ನೋಡಿದ ಮಧುಮಿತಾ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದಳು. ಅವಳು ಕೋಪದಿಂದ ಮೀರಾಗೆ ಹೇಳಿದಳು, ನೀನು ಏನು ಮಾಡಿದ್ದಿ? ನಾನು ಅವುಗಳನ್ನು ಸರಿಪಡಿಸುತ್ತಿದ್ದೆ ಅಲ್ವಾ ಎಂದಳು. ಬಾಯಿ ಮುಚ್ಚು, ಅವುಗಳು ಪೂರ್ತಿಯಾಗಿ ಮುರಿದು ಹೋಗಿವೆ, ಅದನ್ನು ಸರಿಪಡಿಸಲು ಸಾಧ್ಯವಿಲ್ಲ ಮಧು ಎಂದು ಹೇಳುತ್ತಾ ಮೀರಾ ಮಧುಮಿತಾಳ ತೋಳು ಹಿಡಿದು ತನ್ನ ಕಾರಿನ ಬಾಗಿಲು ತೆರೆದು ಅವಳನ್ನು ಕಾರಿನ ಮುಂದಿನ ಸೀಟಿನಲ್ಲಿ ಕೂರಿಸಿಕೊಂಡು ಡೋರ್ ಮುಚ್ಚಿ ತಾನು ಡ್ರೈವಿಂಗ್ ಸೀಟಿನಲ್ಲಿ ಕುಳಿತಳು. ಮಧು ಅವಳನ್ನೇ ನೋಡುತ್ತಲೇ ಇದ್ದಳು. ಇದನ್ನು ನೋಡಿದ ಮೀರಾ ಮುಗುಳ್ನಗುತ್ತಾ ಕಾರು ಸ್ಟಾರ್ಟ್ ಮಾಡಿ ಡ್ರೈವಿಂಗ್ ಮಾಡುತ್ತಾ ಹೇಳಿದಳು, ಹಾಗೆ ನೋಡಬೇಡ, ದಾರಿಯಲ್ಲಿ ಹೊಸ ಚಪ್ಪಲಿಯನ್ನು ತೆಗೆದುಕೊಡುತ್ತೇನೆ, ಸದ್ಯಕ್ಕೆ ನಿನ್ನ ಸೀಟ್ ಬೆಲ್ಟನ್ನು ಕಟ್ಟಿಕೋ ಎಂದು ನಗುತ್ತಾ ಹೇಳಿದಳು ಮೀರಾ.
ಮಧುಮಿತ ಸಿಟ್ಟಿನಿಂದ ಸೀಟ್ ಬೆಲ್ಟನ್ನು ಹಾಕಿಕೊಂಡು ಹೇಳಿದಳು, ಹೌದು, ಅದಕ್ಕಾಗಿ ನೀನು ಹಣ ಖರ್ಚು ಮಾಡಬೇಕಾಗುತ್ತದೆ. ಮೀರಾ ನಗುತ್ತಾ ಮಧುವನ್ನು ನೋಡುತ್ತಾ ಹೇಳಿದಳು, ನಾನು ನಿನಗೆ ಹೊಸ ಚಪ್ಪಲಿಯನ್ನು ಕೊಡಿಸುವುದರಿಂದ ನೀನೇನು ಖರ್ಚು ಮಾಡಬೇಕಾಗಿಲ್ಲ ಎಂದಳು. ಅದರ ಅವಶ್ಯಕತೆ ಇಲ್ಲ. ಈಗಾಗಲೇ ಸಾಕಷ್ಟು ಋಣವಿದೆ ನನಗೆ ನಿನ್ನ ಮೇಲೆ. ನಿನ್ನ 20,000 ರೂಪಾಯಿ ಯಾವಾಗ ಹೇಗೆ ತೀರಿಸುತ್ತೇನೋ ಗೊತ್ತಿಲ್ಲ ಎಂದಳು ಮಧುಮಿತ. ಮೀರಾ ಮತ್ತೆ ನಗತೊಡಗಿದಳು. ಕಾರನ್ನು ಬಲಕ್ಕೆ ತಿರುಗಿಸಿ ಹೇಳಿದಳು, ಮಧು, ನಾವಿಬ್ಬರು ಬಾಲ್ಯದ ಗೆಳತಿಯರು. ಗೆಳೆತನದಲ್ಲಿ ಈ ಲೆಕ್ಕಾಚಾರಗಳು ಇರೋದಿಲ್ಲ. ಇದನ್ನು ಹೇಳಿದವಳು ನೀನೇ ತಾನೇ? ದಯವಿಟ್ಟು ನಿನ್ನ ಅಸಂಬದ್ಧವಾದ ಮಾತುಗಳನ್ನು ನಿಲ್ಲಿಸು. ಇಂದು ನಿನ್ನ ಜನ್ಮದಿನ, ಆದ್ದರಿಂದ ಹೊಸ ಚಪ್ಪಲಿಯು ನಿನ್ನ ಹುಟ್ಟುಹಬ್ಬದ ಉಡುಗೊರೆ ಎಂದು ತಿಳಿದುಕೋ. ಅರ್ಥವಾಯ್ತಾ ನಿನಗೆ ಎಂದಳು. ಮಧುಮಿತ ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಅವಳ ಕಣ್ಣು ರಸ್ತೆಯ ಮೇಲೆ ಬಿದ್ದಿತು. ನಾವು ಮೊದಲು ಚಪ್ಪಲು ತೆಗೆದುಕೊಳ್ಳಲು ಹೋಗಬೇಕಿತ್ತು, ಆದರೆ ಈ ದಾರಿ ಎಂದು ಪ್ರಶ್ನಾರ್ಥಕವಾಗಿ ಮೀರಾಳ ಕಡೆ ನೋಡಿದಳು. ಆದರೆ ಈ ರಸ್ತೆಯು ಈಶ್ವರ ದೇವಸ್ಥಾನದ ಕಡೆಗೆ ಹೋಗುತ್ತದೆ ಅಲ್ಲವೇ? ಮಧುವನ್ನು ಅಡ್ಡಿಪಡಿಸುತ್ತಾ ಕೇಳಿದಳು ಮೀರಾ. ಮಧು ಆಶ್ಚರ್ಯದಿಂದ ಮೀರಾಳನ್ನು ನೋಡತೊಡಗಿದಳು. ಮೀರಾ ಮತ್ತೆ ಮುಗುಳ್ನಗುತ್ತಾ ಹೇಳಿದಳು, ನಿನಗೆ ಈಶ್ವರನ ಮೇಲೆ ತುಂಬ ನಂಬಿಕೆ ಇದೆ ಅಲ್ವಾ? ಅದಕ್ಕಾಗಿಯೇ ನಾವು ಈಶ್ವರ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ ಅವನ ದರ್ಶನ ಪಡೆಯಲು ಎಂದಳು. ನಿನಗೆ ಹುಚ್ಚು ಹಿಡಿದಿದೆಯಾ? ಮನೆಯವರಿಗೆ ಹೇಳದೆ ನಾನು ಊರಿನಿಂದ ಹೊರಗೆ ಹೇಗೆ ಹೋಗಲಿ? ನಿನಗೆ ನನ್ನ ತಾಯಿ ಬಗ್ಗೆ ಚೆನ್ನಾಗಿ ಗೊತ್ತು. ಅವಳಿಗೆ ತಿಳಿದರೆ ಏನಾಗುತ್ತದೆ ಎಂದು ನಿನಗೆ ತಿಳಿದಿದೆ. ದಯವಿಟ್ಟು ಕಾರನ್ನು ಹಿಂತಿರುಗಿಸು. ನಾನು ಅಲ್ಲಿಗೆ ಹೋಗುವುದಿಲ್ಲ, ಮಧುಮಿತ ಆತಂಕದಿಂದ ಹೇಳಿದಳು. ಮೀರಾ ಕೋಪದಿಂದ ಹೇಳಿದಳು, ಶಟಪ್ ಮಧು, ಆ ದೇವಸ್ಥಾನ ವಿದೇಶದಲ್ಲಿ ಇಲ್ಲ. ನಾವು ಇಲ್ಲಿಂದ ಅಲ್ಲಿಗೆ ಕೇವಲ 1 ಗಂಟೆಯಲ್ಲಿ ತಲುಪುತ್ತೇವೆ ಎಂದು ನಿನಗೆ ಚೆನ್ನಾಗಿ ತಿಳಿದಿದೆ. ಈವಾಗ ಬೆಳಿಗ್ಗೆ 11 ಗಂಟೆಯಷ್ಟೇ. ನಾವು 12 ಗಂಟೆಗೆ ದೇವಸ್ಥಾನವನ್ನು ತಲುಪುತ್ತೇವೆ. ದೇವರ ದರ್ಶನ ಪಡೆದುಕೊಂಡು ನಂತರ ನಾವು 2 ಗಂಟೆಗೆ ಹಿಂತಿರುಗುತ್ತೇವೆ. ನಿನ್ನ ತಾಯಿಗೆ ಏನೂ ತಿಳಿಯುವುದಿಲ್ಲ. ಇಷ್ಟಕ್ಕೂ ನಾನು ಅಲ್ಲಿಗೆ ಹೋಗುತ್ತಿರುವುದು ನಿನಗಾಗಿ ಅಲ್ಲ, ನನಗಾಗಿ. ನನ್ನ ಪರೀಕ್ಷೆಯು ಹತ್ತಿರದಲ್ಲಿದೆ. ನಿನಗೆ ಯಾವುದೇ ಟೆನ್ಷನ್ ಆಗುವುದಿಲ್ಲ. ಆದರೆ ನಾನು ಪಾಸ್ ಆಗದಿದ್ದರೆ ನನ್ನ ತಂದೆ ನನಗೆ ಮದುವೆ ಮಾಡಿಸಿಬಿಡುತ್ತಾರೆ. ಈಶ್ವರ ದೇವಸ್ಥಾನದಲ್ಲಿ ಎಲ್ಲರ ಇಷ್ಟಾರ್ಥ ನೆರವೇರುತ್ತದೆ. ನೀನು ನಿನಗಾಗಿ ಕನಸಿನ ರಾಜಕುಮಾರನನ್ನು ಕೇಳು ಮತ್ತು ನಾನು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಹಾಗೆ ಬೇಡಿಕೊಳ್ಳುತ್ತೇನೆ. ನಮ್ಮಿಬ್ಬರ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಿದಳು. ಅವಳ ಮಾತಿಗೆ ಮಧುಮಿತ ಮುಗುಳ್ನಕ್ಕಳು. ಅವಳು ನಗುತ್ತಿರುವುದನ್ನು ನೋಡಿ ಮೀರಾ ಕೂಡ ನಗತೊಡಗಿದಳು. ನಂತರ ಮಧು ಹಿಂಬದಿಯ ಸೀಟಿನಲ್ಲಿ ಒಂದು ಬಾಕ್ಸ್ ಇಟ್ಟಿದ್ದೇನೆ, ಅದನ್ನು ಎತ್ತಿಕೋ ಎಂದು ಮೀರಾ ಹೇಳಿದಾಗ ಮಧುಮಿತ ಹಿಂತಿರುಗಿ ನೋಡಿ ಸೀಟಿನಲ್ಲಿ ಇಟ್ಟಿದ್ದ ಬಾಕ್ಸನ್ನು ಎತ್ತಿಕೊಂಡು ಅದನ್ನು ತೆರೆಯಲು ಪ್ರಾರಂಭಿಸಿದಳು. ಬಾಕ್ಸ್ನಲ್ಲಿ ಹೊಸ ಚಪ್ಪಲಿಗಳಿದ್ದವು. ಮಧು ನಗುತ್ತಾ ಹೇಳಿದಳು, ಓ, ಅದಕ್ಕೆ ನೀನು ನನ್ನ ಚಪ್ಪಲಿ ಎಸೆದಿದ್ದೀಯಾ? ಕಾರನ್ನು ಎಡಕ್ಕೆ ತಿರುಗಿಸುತ್ತಾ ಮೀರಾ ಹೇಳಿದಳು, ಹೌದು, ನಿನ್ನ ಚಪ್ಪಲಿಗಳು ಲಾಸ್ಟ್ ಸ್ಟೇಜ್ನಲ್ಲಿ ಇರುವುದನ್ನು ನೀನು ಗಮನಿಸಿರಲಿಲ್ಲ. ಆದರೆ ನಾನು ಅದನ್ನು ನೋಡಿದ್ದೆ. ಆದ್ದರಿಂದ ನಾನು ಇದನ್ನು ನಿನ್ನೆಯೇ ನಿನಗಾಗಿ ಖರೀದಿಸಿದೆ. ಹೇಗಿದೆ ಎಂದಳು. ಮಧು ಮತ್ತೆ ಬಾಕ್ಸನ್ನು ಹಿಂದೆ ಇಟ್ಟು ಚಪ್ಪಲೆಯನ್ನು ಹಾಕಿಕೊಂಡು ಹೇಳಿದಳು, ಇದು ತುಂಬ ಚೆನ್ನಾಗಿದೆ ಎಂದು. ಮೀರಾ ಮುಗುಳ್ನಗುತ್ತಾ ಹೇಳಿದಳು, ಮಧು, ಇಂದು ನಿನ್ನ ಜನ್ಮದಿನ. ಆದ್ದರಿಂದ ಇವತ್ತಾದರೂ ನಿನಗಾಗಿ ದೇವರಲ್ಲಿ ಏನಾದರೂ ಬೇಡಿಕೋ. ಇಲ್ಲದಿದ್ದರೆ ಯಾವಾಗಲೂ ನೀನು ಇತರರ ಬಗ್ಗೆ ಮಾತ್ರ ಯೋಚಿಸುತ್ತೀಯಾ ಎಂದಳು. ಮುಂದುವರಿಯುವುದು.